14,000 ರೂಪಾಯಿಗೆ ಮಗು ಮಾರಿದ ಅಪ್ಪ ಅಮ್ಮ, ಡಿವೈಡರ್ಗೆ ಕಾರ್ ಡಿಕ್ಕಿ, 4 ಬಚಾವಾಗಿದ್ದೇ ರೋಚಕ. ನಟಿ ಶರಣ್ಯ ನಕಲಿ ಫೋಟೋ ಬಳಸಿ ವಂಚನೆ. ಈ ಬಾರಿಯೂ ಆರ್ಸಿಬಿ ಟಿಕೆಟ್ ಬಲು ದುಬಾರಿ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20. ಸ್ಯಾಂಡಲ್ವುಡ್ನ ನಟಿ ಶರಣ್ಯ ಶೆಟ್ಟಿ ಹೆಸರನ್ನ ಬಳಸಿಕೊಂಡು ಖದೀಮರು ಹಣ ವಂಚಿಸಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಶರಣ್ಯ ಹೆಸರನ್ನ ದುರ್ಬಳಕೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ನನ್ನ ಹೆಸರು ದುರ್ಬಳಕೆ ಆಗುತ್ತಿದೆ ಅಂತ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ನಕಲಿ ನಂಬರ್ ತೆಗೆದುಕೊಂಡು ಅದಕ್ಕೆ ನಟಿಯ ಫೋಟೋ ಡಿಪಿ ಹಾಕಿ ವಂಚಕರು ಹಣಕ್ಕೆ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಆ ನಂಬರ್ ನನ್ನದಲ್ಲ, ಇದೊಂದು ನಕಲಿ ನಂಬರ್. ಅದನ್ನ ನಂಬಿ ಯಾರು ಕೂಡ ಹಣ ಕಳುಹಿಸಬೇಡಿ. ಅಂತಹ ಖದೀಮರ ವಿರುದ್ಧ ನಾನು ಸೈಬರ್ ಕ್ರೈಮ್ನಲ್ಲಿ ದೂರು ನೀಡೋದಾಗಿ ನಟಿ ವಾರ್ನ್ ಮಾಡಿದ್ದಾರೆ. ಇತ್ತ ಹಾವೇರಿಯಲ್ಲೊಬ್ಬ ಲೇಡೀಸ್ ಪಿಜಿಗೆ ಪ್ರವೇಶಿಸಿ ವಿಕೃತಿ ಮೆರೆದ ಪಾಗಲ್ ಪ್ರೇಮಿಯ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಹಾವೇರಿ ನಗರದ ಭಾಗದಲ್ಲಿರೋ ಲೇಡೀಸ್ ಪಿಜಿಗೆ ಆಗಮಿಸಿದ ಪಾಗಲ್ ಪ್ರೇಮಿಯೊಬ್ಬ ಹಾಡು ಹಗಲೇ ಪಿಜಿ ಪ್ರವೇಶಿಸಿ ಪ್ರೀತ್ಸೆ ಅಂತ ರಂಪಾಟ ಮಾಡಿದ್ದಾನೆ. ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಿ, ಪ್ರೀತ್ಸೆ ಅಂದಿದ್ದಾನೆ. ಪಾಗಲ್ ಪ್ರೇಮಿಯ ಕಾಟಕ್ಕೆ ಪಿಜಿಯಲ್ಲಿನ ಹುಡುಗಿಯರು ಬೇಸತ್ತು ಹೋಗಿದ್ದಾರೆ. ಇನ್ನು ಟಾರ್ಚರ್ ನೀಡುತ್ತಾ ಇದ್ದ ಪಾಗಲ್ ಪ್ರೇಮಿಯನ್ನ ಪ್ರಮೋದ್ ಶರಣಪ್ಪ ಅಂತ ಗುರುತಿಸಲಾಗಿದೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಕ್ರೇಜ್ ಮುಗಿತಾ ಇದ್ದ ಹಾಗೆ ಐಪಿಎಲ್ ಹವಾ ಶುರುವಾಗಿದೆ. ಪ್ರತಿ ವರ್ಷದಂತೆ ಬೆಂಗಳೂರಿನಲ್ಲಿ ನಡೆಯಲಿರುವ ಆರ್ಸಿಬಿ ಕ್ರಿಕೆಟ್ ಪಂದ್ಯಗಳ ಟಿಕೆಟ್ ದರ ದುಬಾರಿಯಾಗಿದ್ದು ಇಳಿಕೆ ಮಾಡುವಂತೆ ಆಗ್ರಹ ಕೇಳಿಬಂದಿದೆ. ಸಾಮಾನ್ಯ ಕ್ರಿಕೆಟ್ ಅಭಿಮಾನಿಗಳಿಗೆ ನಿಲುಕದ ರೀತಿಯಲ್ಲಿ ಟಿಕೆಟ್ ದರ ಇರುವ ಹಿನ್ನೆಲೆಯಲ್ಲಿ ಟಿಕೆಟ್ ದರ ಕಡಿಮೆ ಮಾಡುವಂತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಧ್ಯಕ್ಷ ಪ್ರಥಮೇಶ್ ಮಿಶ್ರಾಗೆ ಕನ್ನಡ ಚಳವಳಿ ಕೇಂದ್ರ ಸಮಿತಿಯಿಂದ ಪತ್ರ ಬರೆಯಲಾಗಿದೆ. ಆರ್ಸಿಬಿ ಪಂದ್ಯಗಳ ಟಿಕೆಟ್ನ ಆರಂಭಿಕ ದರವೇ 2,300 ರೂಪಾಯಿ ಇದ್ರೆ 43,000 ರೂಪಾಯಿ ತನಕ ಗರಿಷ್ಠ ಮೊತ್ತ ಇದೆ. ಬುಧವಾರದಿಂದ ಟಿಕೆಟ್ ಮಾರಾಟ ಆರಂಭ ಆಗಿದ್ದು ಮೊದಲ ಪಂದ್ಯದ ಟಿಕೆಟ್ಗಳು ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಆರ್ಸಿಬಿ ಅಭಿಮಾನಿಗಳು ಆರ್ಸಿಬಿ ವೆಬ್ಸೈಟ್ ಅಥವಾ ಬುಕ್ ಮೈ ಶೋ ವೆಬ್ಸೈಟ್ನಿಂದ ಐಪಿಎಲ್ ಪಂದ್ಯಗಳ ಟಿಕೆಟ್ ಅನ್ನು ಖರೀದಿ ಮಾಡಬಹುದು. ಇನ್ನೊಂದು ಸಿಹಿ ಸುದ್ದಿ ಏನಂದ್ರೆ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ವಿಜೇತ ಭಾರತ ತಂಡಕ್ಕೆ ಬಿಸಿಸಿಐ 58 ಕೋಟಿ ರೂಪಾಯಿ ನಗದು ಬಹುಮಾನ ಘೋಷಣೆ ಮಾಡಿದೆ. ಕಳೆದ ವರ್ಷ ಬಾರ್ಬಡೋಸ್ನಲ್ಲಿ ನಡೆದ ಟಿ20 ವಿಶ್ವಕಪ್ ಗೆದ್ದ ಬಳಿಕ ಭಾರತ ತಂಡಕ್ಕೆ ಬಿಸಿಸಿಐ 125 ಕೋಟಿ ರೂಪಾಯಿ ನಗದು ಬಹುಮಾನವನ್ನು ನೀಡಿ ಗೌರವಿಸಿತ್ತು. ಖಾಸಗಿ ಫೈನಾನ್ಸ್ನವರು ದುಡ್ಡು ವಸೂಲಿಗೆ ಬಂದು ಅಮ್ಮ ಮಗನ ಮೇಲೆ ಹಲ್ಲೆ ಮಾಡಿರುವ ಆರೋಪ ಮೈಸೂರಿನ ನಂಜನಗೂಡಿನ ಚಾಮಲಾಪುರದಲ್ಲಿ ನಡೆದಿದೆ. ಹಲ್ಲೆಗೊಳಗಾದ ಚೆನ್ನಂಜಮ್ಮ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕಳೆದ ವರ್ಷ 54,000 ರೂಪಾಯಿಗಳನ್ನ ಸ್ಮಾಲ್ ಫಿನಾನ್ಸ್ನಿಂದ ಸಾಲ ಪಡೆದಿದ್ರು. ಪ್ರತಿ ತಿಂಗಳು 2,470 ರೂಪಾಯಿಗಳನ್ನ ಪಾವತಿಸಬೇಕಿತ್ತು. ಈಗಾಗಲೇ 11 ಕಂತುಗಳನ್ನ ಕಟ್ಟಿದ್ದಾರೆ. ಉಳಿದ 9 ಕಂತುಗಳು ಬಾಕಿ ಇರುವ ಹಣವನ್ನ ವಸೂಲಾತಿಗೆ ಬಂದ ಫಿನಾನ್ಸ್ ಸಿಬ್ಬಂದಿಗೆ ಚೆನ್ನಂಜಮ್ಮ ಸಮಯಾವಕಾಶ ಕೇಳಿದ್ದಾರೆ. ಈ ನಡುವೆ ಮಾತಿನ ಚಕಮಕಿ ನಡೆಸಿದ್ದಾರೆ. ಈ ವೇಳೆ ಅವರ ಮಗ ಬಂದಾಗ ತಳ್ಳಾಟ ನೂಕಾಟ ನಡೆದಿದೆ. ಆಗ ಚೆನ್ನಂಜಮ್ಮ ಕೆಳಗೆ ಬಿದ್ದು ಗಾಯಗೊಂಡಿದ್ದು ಚಿಕಿತ್ಸೆಗಾಗಿ ಆಸ್ಪತ್ರೆ ದಾಖಲಾಗಿದ್ದಾರೆ. ಇನ್ನು ಕೊಪ್ಪಳದಲ್ಲಿ ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಡಿಡಿಪಿಐ ದೂರು ದಾಖಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಎಸ್ಎಸ್ಎಲ್ಸಿ ಕನ್ನಡ ಭಾಷೆಯ ನಕಲಿ ಪ್ರಶ್ನೆ ಪತ್ರಿಕೆ ಹರಿದಾಡ್ತಾ ಇದೆ. ಇದರಿಂದ ವಿದ್ಯಾರ್ಥಿಗಳಲ್ಲಿ ಗೊಂದಲ ಜೊತೆಗೆ ಇಲಾಖೆಗೆ ಕೆಟ್ಟ ಹೆಸರು ಹಿನ್ನೆಲೆ ಎಸ್ಕೆ ಕ್ರಿಯೇಷನ್ ಸೋಷಿಯಲ್ ಮೀಡಿಯಾ ಪೇಜ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಡಿಡಿಪಿಐ ಶ್ರೀಶೈಲ ಬಿರಾದರ್ ದೂರು ನೀಡಿದ್ದಾರೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಯೋರ್ವ ತಾನು ಇದ್ದ ಪಿಜಿ ಅವ್ಯವಸ್ಥೆಯ ಬಗ್ಗೆ ಗೂಗಲ್ನಲ್ಲಿ ಸಿಂಗಲ್ ಸ್ಟಾರ್ ರೇಟಿಂಗ್ ನೀಡಿದ್ದಕ್ಕೆ ಪಿಜಿ ಮಾಲೀಕ ವಿದ್ಯಾರ್ಥಿಗೆ ಹಲ್ಲೆ ನಡೆಸಿದ್ದಾನೆ. ಮಂಗಳೂರಿನ ಕದ್ರಿಯಲ್ಲಿ ಘಟನೆ ನಡೆದಿದೆ. ಕದ್ರಿಯ ಕುಕ್ಕೇಶ್ರೀ ಅನ್ನೋ ಪಿಜಿಯಲ್ಲಿ ಕಳೆದ 6 ತಿಂಗಳಿನಿಂದ ಉಳಿದಿದ್ದ ಮಂಗಳೂರಿನಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಕಲಬುರಗಿ ಮೂಲದ ವಿಕಾಸ ಪಿಜಿ ಅವ್ಯವಸ್ಥೆಯ ಹಿನ್ನೆಲೆಯಲ್ಲಿ 1 ವಾರದ ಹಿಂದೆ ಪಿಜಿ ಬಿಟ್ಟಿದ್ದ. ಬಳಿಕ ಪಿಜಿಯಲ್ಲಿ ನೀಡುವ ಊಟದಲ್ಲಿ ಹುಳು ಪತ್ತೆಯಾದ್ರೆ ಸಿಕ್ಕಾಪಟ್ಟೆ ಗಲೀಜಿದೆ, ಜೊತೆಗೆ ಅತಿ ಕೆಟ್ಟದಾಗಿರೋ ಶೌಚಾಲಯ ಇದೆ ಅಂತ ಆರೋಪಿಸಿ ಗೂಗಲ್ನಲ್ಲಿ ಸಿಂಗಲ್ ಸ್ಟಾರ್ ರೇಟಿಂಗ್ ನೀಡಿ ಕಮೆಂಟ್ ಮಾಡಿದ್ದ. ಇದರಿಂದ ಕೋಪಗೊಂಡ ಪಿಜಿ ಮಾಲೀಕ ಸಂತೋಷ್ ಮೊದಲಿಗೆ ಧಮಕಿ ಹಾಕಿ ಬಳಿಕ ಬಂದು ಹಲ್ಲೆ ನಡೆಸಿದ್ದಾನೆ. ನಿತ್ರಾಣಗೊಂಡ ಕಾಡಾನೆಯೊಂದು ಕಳೆದ 3 ದಿನಗಳಿಂದ ನಿಂತಲ್ಲೇ ನಿಂತಿದೆ. ಅನಾರೋಗ್ಯದಿಂದ ಬಳಲ್ತಾ ಇರುವ ಗಜರಾಜ ಚಿಕಿತ್ಸೆಗಾಗಿ ಪರಿತಪಿಸ್ತಾ ಇದೆ. ರಾಮನಗರದ ಕನಕಪುರ ತಾಲೂಕಿನ ಸಂಗಮ ಅರಣ್ಯ ಪ್ರದೇಶದ ಸಮೀಪ ಇರೋ ಮಡಿವಾಳ ಗ್ರಾಮದ ಶಿವನಾಂಕೇಶ್ವರ ದೇವಾಲಯದ ಬಳಿ ನಿಂತಲ್ಲೇ ನಿಂತಿದೆ. ಕಳೆದ 3 ದಿನಗಳಿಂದ ನೀರು ಆಹಾರ ಸೇವಿಸದೆ ಕಾಡಾನೆ ನಿತ್ರಾಣ ಸ್ಥಿತಿಯಲ್ಲಿದೆ. ಇನ್ನು ಬಾಯಿ ಹಾಗೂ ಕಾಲಿನ ಭಾಗದಲ್ಲಿ ಗಾಯಗಳಾಗಿದ್ದು ಕಾಡಾನೆ ನಡೆಯಲಾಗದ ಪರಿಸ್ಥಿತಿಗೆ ಸಿಲುಕಿದೆ. ಹೀಗಾಗಿ ಕಾಡಾನೆ ರಕ್ಷಣೆಗೆ ಪ್ರಾಣಿ ಪ್ರಿಯರು ಒತ್ತಾಯಿಸಿ ಮಾಹಿತಿ ನೀಡಿದ್ರು. ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಬಂದೇ ಇಲ್ಲ. ಮಾಹಿತಿ ನೀಡಿದ್ರು ಸ್ಥಳಕ್ಕೆ ಬಾರದ ಅಧಿಕಾರಿಗಳ ವಿರುದ್ಧ ಪ್ರಾಣಿ ಪ್ರಿಯರು ಆಕ್ರೋಶಗೊಂಡಿದ್ದಾರೆ. ಇತರ ರಾಜ್ಯದಲ್ಲಿ ಬಿಸಿಲಿನ ಝಳ ಜೋರಾಗಿದೆ.